पुनरपि जननं पुनरपि मरणं पुनरपि जननी जठरे शयनं इह ಸಂಸಾರೆ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಅಂತ. ಯಾರೋ ಒಬ್ಬ ವ್ಯಕ್ತಿಯಾಗಿರ್ಲಿ ಹುಟ್ಟಬೇಕು, ಸಾಯಬೇಕು, ಮತ್ತೆ ಹುಟ್ಟು ಬರಬೇಕು, ಮತ್ತೆ ತಾಯಿ ಗರ್ಭದಲ್ಲಿ ವಾಸ ಇರಬೇಕು ಅಂತ ಹೇಳ್ತಾರೆ. ಇದೆಲ್ಲ ದಾಟಕ್ಕಾಗದೇ ಇರೋ ಸಾಗರ ಅಂತ. ಇದರಿಂದ ನೀನೇ ಕಾಪಾಡು ಅಂತ ಹೇಳಿ ಶ್ರೀಕೃಷ್ಣನನ್ನ ಬೇಡ್ಕೊಳ್ಳುವಂಥದ್ದು. ಮನುಷ್ಯ ಜನ್ಮ ನಮಗೆ ಸಿಗುವಂಥದ್ದು 84 ಲಕ್ಷ ಜೀವಿಗಳಾಗಿ ಹುಟ್ಟಿದ ಮೇಲೆ ನಮಗೆ ಸಿಗುವಂಥದ್ದು ಜನ್ಮ ಮನುಷ್ಯ ಜನ್ಮ ಅಂತ ಹೇಳ್ತಾರೆ. ಆ ಮನುಷ್ಯ ಜನ್ಮದಲ್ಲಿ ನಾವು ಪುಣ್ಯವನ್ನ ಮಾಡಬೇಕು ಅಂತ. ಈ ಒಂದು ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆ ಅಂದ್ರೆ ನಾವು ಅದನ್ನ ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳ್ತಾರೆ. ಏನು ಸದುಪಯೋಗ ಪಡಿಸ್ಕೊಳ್ಳೋದು ಅಂದ್ರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಪುಣ್ಯ ಮಾಡಲಿಕ್ಕೆ ಮನುಷ್ಯನಿಗೆ ಮಾತ್ರನೇ ಆಗೋದು. ಒಂದು ನಾಯಿ ಆಗಿರ್ಬೋದು, ಯಾವುದೇ ಒಂದು ಪ್ರಾಣಿಗಳಾಗಿರ್ಬೋದು, ದೇವರ ನಾಮ ಹೇಳೋ ಶಕ್ತಿ ಅದಕ್ಕಿಲ್ಲ. ದೇವರ ನಾಮ ಕೇಳುವಂತ ಜ್ಞಾನನೂ ಅದಕ್ಕಿಲ್ಲ. ಅಪ್ಪಿತಪ್ಪಿ ಅದೇನಾದ್ರೂ ದೇವಸ್ಥಾನಕ್ಕೆ ಬಂದ್ರೆ ನಾವೇ ಓಡಿಸ್ಬಿಡ್ತೀವಿ ಅಲ್ವಾ. ಮನುಷ್ಯನಾಗಿರುವಂತ ನಾವೇ ಪುಣ್ಯ ಮಾಡ್ಲಿಕ್ಕೆ ಸಾಧ್ಯ. ಪುಣ್ಯ ಅಂದ್ರೆ ಏನು? ಪ್ರತಿನಿತ್ಯ ಪೂಜೆ ಮಾಡಿ, ಪ್ರತಿನಿತ್ಯ ಹೋಮ ಮಾಡಿ ಅಂತ ಹೇಳಲ್ಲ. ಇಷ್ಟೊತ್ತು ವೇದ ಉಪನಿಷತ್ತಲ್ಲಿ ಏನು ಹೇಳಿದ್ವಿ? ಮಾತೃದೇವೋ ಭವ ಪಿತೃದೇವೋ ಭವ ಅಂತ. ಮೊಟ್ಟ ಮೊದಲನೇದಾಗಿ ತಂದೆ ತಾಯರಲ್ಲಿ ದೇವರನ್ನ ಕಾಣಬೇಕು ಅಂತ ಹೇಳ್ತಾರೆ. ಒಂದು ತಾಯಿ ತನ್ನ ಮಗುಗೆ ಜನನ ಕೊಡಬೇಕಾದ್ರೆ ಎಷ್ಟು ನರಕ ಅನುಭವಿಸ್ತಾಳೆ ಅಂದ್ರೆ, ಇಡೀ ನಮ್ಮ ದೇಹದಲ್ಲಿ ಎಷ್ಟು ಮೂಳೆಗಳಿರುತ್ತೋ ಆ ಮೂಳೆಗಳನ್ನ ಏಕಕಾಲದಲ್ಲಿ ಮುರಿದರೆ ಎಷ್ಟು ನೋವು ಬರುತ್ತೆ, ಅಷ್ಟು ನೋವು ಒಂದು ತಾಯಿ ತನ್ನ ಮಗುಗೆ ಜನನ ಕೊಡಬೇಕಾದ್ರೆ ಅನುಭವಿಸ್ತಾಳೆ ಅಂತ ಹೇಳ್ತಾರೆ. ನಮಗೆ ಜನ್ಮತಃ 3 ಋಣಗಳನ್ನ ನಾವು ಹೊತ್ಕೊಂಡು ಬಂದಿರ್ತೀವಿ. ದೇವಋಣ, ಋಷಿ ಋಣ, ಪಿತೃಋಣ ಅಂತ. ನಿತ್ಯ ದೇವತಾರ್ಚನೆ ಮಾಡೋದ್ರಿಂದ ದೇವಋಣ ತೀರತ್ತೆ. ವರ್ಷಕ್ಕೊಮ್ಮೆ ಬರುವ ಉಪಕರ್ಮದಲ್ಲಿ ಋಷಿ ಪೂಜೆಯನ್ನ, ಋಷಿ ತರ್ಪಣವನ್ನ ಕೊಡೋದ್ರಿಂದ ಋಷಿ ಋಣ ತೀರತ್ತೆ. ಪಿತೃಋಣ ಅಂದ್ರೆ, ಇಲ್ಲಿ ಪಿತೃ ಅಂದ್ರೆ ತಂದೆ ತಾಯಿ ಇಬ್ರು ಸೇರ್ತಾರೆ. ಭೂಮಿಗಿಂತ ದೊಡ್ಡದು ಯಾವ್ದಾದ್ರಿದೆಯಾ ಅಂದ್ರೆ ಅದು ತಾಯಿ ಪ್ರೀತಿ ಅಂತ ಹೇಳ್ತಾರೆ. ಆಕಾಶಕ್ಕಿಂತ ವಿಸ್ತಾರವಾಗಿರೋದೇನಾದ್ರೂ ಅಂದ್ರೆ ಅದು ತಂದೆ ತ್ಯಾಗ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ತಂದೆ ಅಷ್ಟೊಂದು ತ್ಯಾಗ ಮಾಡಿ ನಮ್ಮನ್ನ ನೋಡ್ಕೊಂಡಿರ್ತಾರೆ. ಅವರ ಋಣ ನಾವು ತೀರ್ಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಅದು ಯಾವ ರೀತಿ ತೀರಿಸ್ಕೊಬೇಕು? ಅವ್ರು ಮೊದಲು ಜೀವಂತವಾಗಿರ್ಬೇಕಾದ್ರೆ ಅವ್ರಿಗೆ ಮನಸ್ಸಿಗೆ ನೋವಾಗದೆ ತರ ನಾವು ನೋಡ್ಕೊಬೇಕು. ಅವ್ರು ಹೋಗಾದ್ಮೇಲೆ ಅವರ ಹೆಸರಲ್ಲಿ ನಾವು ಊಟ ಹಾಕ್ತಿವಿ, ಅವ್ರಿಗೆ ಇಷ್ಟವಾದನ್ನ ಬಡಿಸ್ತೀವಿ. ಆದ್ರೆ ಅವ್ರು ಇರ್ಬೇಕಾದ್ರೇನೆ ಅವ್ರಿಗೆ ಯಾವ ತರ ಬೇಕೋ ಅದನ್ನ ನಾವು ನೋಡ್ಕೊಬೇಕು. ಯಾವತ್ತು ಮಾತಾಡಬೇಕು, ಪ್ರತಿನಿತ್ಯ ಅವ್ರ ಜೊತೆ ಸಂತೋಷವಾಗಿರ್ಬೇಕು. ಈ ವಯಸ್ಸಾದವ್ರು ಏನ್ ಕೇಳ್ತಾರೆ ಅಂದ್ರೆ, ಹಣ ಬೇಕು, ದುಡ್ಡು ಬೇಕು ಅಂತ ಕೇಳಲ್ಲ. ನಮ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಸಾಕು ಅಂತ ಇರ್ತಾರೆ. ಅದಕ್ಕೆ ವಯಸ್ಸಾದವರೆಲ್ಲ ಯಾರಾದ್ರೂ ಬಂದು ಮಾತಾಡಕ್ ಸಿಕ್ಕಿದ್ರೆ ಸಾಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅದೇ ರೀತಿ ಪಿತೃಋಣ ತೀರಿಸೋದು ಹೇಗೆ ಅಂದ್ರೆ, ಇದು ಒಂದು ಅವಕಾಶ ಅಂತ ಹೇಳ್ತಾರೆ. ಯಾರಾದ್ರೆ ಗತಿಸಿರ್ತಾರೋ ಅವ್ರಿಗೆ ಮಾಡಬೇಕಾಗಿರೋ ಕ್ರಿಯೆಗಳನ್ನ ಶ್ರದ್ಧೆಯಿಂದ ಮಾಡಿ ಅಂತ ಹೇಳ್ತಾರೆ. ಮುಖ್ಯವಾಗಿ ನಾವು ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದಕ್ಕಿಂತ ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟೊತ್ತು ಉಪನಿಷತ್ತಲ್ಲಿ ಹೇಳಿದ್ದೇ ಅದು. ಶ್ರದ್ಧಯಾದೇಯಂ, ಶ್ರದ್ಧೆಯಿಂದ ಮಾಡಿ. ಅಶ್ರದ್ಧಯಾದೇಯಂ, ಅಶ್ರದ್ಧೆಯಿಂದ ಏನನ್ನೂ ಮಾಡಬೇಡಿ. ದೇವ ಪಿತೃಕಾರ್ಯಾಭ್ಯಾನ್ ನ ಪ್ರಮದಿತವ್ಯಂ ಅಂತ. ದೇವರ ಪೂಜೆ ನಾವು ಹೇಗೆ ಬಿಡದೆ ಮಾಡ್ತೀವೋ ಅದೇ ತರ ಪಿತೃಕಾರ್ಯಗಳು ಕೂಡ ನಾವು ಬಿಡದೆ ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಮ ತಂದೆಯವರು ಇವತ್ತು ವರ್ಷ ಆಗಿದೆ ಅವರು ಗತಿಸಿ. ಈ ವರ್ಷದ ಪರ್ಯಂತ ಅವರು ಪ್ರಯಾಣ ಮಾಡ್ತಿರ್ತಾರೆ. ಅವ್ರು ಗತಿಸಿದಾಗಿಂದ ಇದವರ ತನಕ ಅವ್ರಿಗೆ ಮೊದಲನೇ ದಿನ ದಹನ, ಅವ್ರಿಗೆ ಅಸ್ಥಿ ಸಂಚಯನ, ನಿತ್ಯ ವಿಧಿ, ಧರ್ಮೋದಕ, ಮಾಸಿಕಗಳನ್ನ ಈ ವರ್ಷ ಪರ್ಯಂತ ಮಾಡಿ ಇವತ್ತು ನಾವು ವೈಕುಂಠ ಸಮಾರಾಧನೆ ಮಾಡ್ತಿದೀವಿ. ವೈಕುಂಠ ಅಂದ್ರೆ ಅರ್ಥ ಏನು ಅಂದ್ರೆ, ನಕುಂಠ ಇತಿ ವೈಕುಂಠ ಅಂತ. ಯಾವ ಸ್ಥಳದಲ್ಲಿ ಯಾವುದಕ್ಕೂ ಲೋಪ ಇರೋದಿಲ್ವೋ, ಯಾವ ಸ್ಥಳದಲ್ಲಿ ಏನಕ್ಕೂ ಕೊರತೆ ಅನ್ನೋದೇ ಇರೋದಿಲ್ವೋ ಆ ಸ್ಥಳಕ್ಕೆ ಇವರು ಹೋಗಿ ಸೇರ್ಕೊಳ್ಳಿ ಅಂತ ಮಾಡ್ತಾ ಇರೋ ಕಾರ್ಯಕ್ರಮ ಈ ವೈಕುಂಠ ಸಮಾರಾಧನೆ. ಅದರ ಅಂಗವಾಗಿ ಇವತ್ತು ರುದ್ರಾಭಿಷೇಕ, ಬ್ರಾಹ್ಮಣರ ಮುಖದಿಂದ ವೇದ ಪಾರಾಯಣ, ಪ್ರತ್ಯಕ್ಷವಾಗಿ ಗೋದಾನ ಅಂತ ಹೇಳ್ತಾರೆ. ಗೋದಾನ ಮಾಡಿದ್ರೆ ಎಷ್ಟು ಪುಣ್ಯ ಅಂದ್ರೆ ಅದು ಹೇಳಕ್ಕಾಗದೇ ಇರುವಂತದ್ದು. ಜೀವಂತದಲ್ಲಿ ನಾವು 3 ಸಲ ಆದ್ರೂ ಗೋದಾನ ಮಾಡಬೇಕು ಅಂತ ಹೇಳ್ತಾರೆ. ಆ ಗೋದಾನ ಫಲದಿಂದ ಇನ್ನು ಮೇಲೆ ನಿಮ್ಮ ಮನೆಯಲ್ಲಿ ಈ ರೀತಿಯ ಅಮಂಗಳ ಕಾರ್ಯಗಳು ಯಾವುದೂ ನಡೆಯದೆ ಎಲ್ಲ ಒಳ್ಳೇದೇ ನಡಿಬೇಕು ಅಂತ ಹೇಳಿ ಇಲ್ಲಿ ಬಂದಿರೋ ಎಲ್ಲ ಪುರೋಹಿತರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಅವ್ರಿಗೆ ವೈಕುಂಠ ಲೋಕ ಪ್ರಾಪ್ತವಾಗಲಿ ಅಂತ ಹೇಳಿ ಮತ್ತೊಮ್ಮೆ ಆ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾರೆ.